ಅಪ್ಪ ದೇವ್ರೆ, ಇವತ್ತು ಸೀರೆ ವ್ಯಾಪಾರ ಚೆನ್ನಾಗಾಗಂಗೆ ಮಾಡಪ್ಪ. ಅಬ್ಬಬ್ಬಬ್ಬಾ ಪಾತಿ ನೀನ್ ಹೇಳ್ದಂಗೆ ಗಿರ್ಜಿ ಸೀರೆ ವ್ಯಾಪಾರ ಸಂದಾಗಿ ಶುರು ಮಾಡಿದಾಳೆ ಬಿಡಿ. ಓಯೋ ಏನ್ ಚಂದಾಗಿ ಮಾಡ್ಕೊಂಡಾಳೆ ಮನೆ ಮುಂದೆ ಸೀರೆ ವ್ಯಾಪಾರನ. ಓಯ್ ಬಾರಿ ಚೆನ್ನಾಗಿ ಮಾಡಿದಾಳೆ ಬಿಡು. ಅರೆ ಅಜ್ಜಿ, ನಿಮ್ದಕ್ಕೆ ಹೇಳಿಲ್ವೇ ಸೀರೆಗೆ ವ್ಯಾಪಾರಿಗೆ ಗಿರ್ಜಿಂದು ಹಕ್ಕಾಗೆ ಶುರುಗೆ ಮಾಡ್ಕೊಂಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಸೇಲಿಂಗಿಗೆ ಹಾಕ್ತಾ ಇದೆ ಅಂತೆ. ಎಲ್ರು ದಿಕ್ಕಿ ಇಲ್ಲೇ ಬಂದು ಸೀರೆಗೆ ತಗೊಂಡು ಹೋಗ್ತಾ ಇದ್ದಾರಂತೆ. ಅದಕ್ಕೆ ನಾವುಗೆ ತಗೊಳ್ಳೋಣ ಅಂತ ನಿಮ್ಗೆ ಹೇಳಿದ್ದು. ಬನ್ನಿ ಸೀರೆ ನೋಡಿ ಹೇಗೆ ಜಗಮಗಗೆ ಕಾಣ್ತಾ ಇದೆ. ಬನ್ನಿ ನಾವುನು ಸೀರೆಗೆ ತಗೊಳ್ಳೋಣ. ಕಣೆ ಪಾತಿ, ನೀನ್ ಹೇಳ್ದಂಗೆ ಸೀರೆಗಳು ಜಗಮಗ ಅಂತ ಚಂದ ಕಾಣ್ತದ ಕಣ್ಣಿಗೆ. ಕಣ್ಣಿ ಬೇಕಾದ ಸೀರೆ ತಂದಿಟ್ಟಾಳೆ. ನಡಿ ನೋಡನ್ ನಡಿ. ಬನ್ನಿ. ಅರೇ ಗಿರ್ಜಿಂದು ಹಕ್ಕ. ಓ ಬಂದೆ. ಓ ಪಾತಿ ಗುಂಡಜ್ಜಿ ಬರ್ರಿ. ಅರೇ ಬಂದಿದ್ದೀವಲ್ಲ ಗಿರ್ಜಿಂದು ಹಕ್ಕ. ಹಂಗಲ್ಲ, ಬರ್ರಿ ಕುತ್ಕೊ ಬರ್ರಿ ಅಂತ ಹೇಳ್ದೆ. ಕುತ್ಕೊಳ್ಳೋದಂಗೆ ಇರ್ಲಿ. ಯೋನಿ ಗಿರ್ಜಿ, ಇಂತ ಸೀರೆ ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದೀಯಾ? ಅಯ್ಯೋ ಏನ್ ಮಾಡೋಣಜ್ಜಿ, ಮತ್ತೆ ಹೊಟ್ಟೆ ಪಾಡು, ಮತ್ತೆ ಏನಾದ್ರೂ ಒಂದ್ ಮಾಡ್ಬೇಕಲ್ಲ. ಅದಕ್ಕೆ ನಮ್ಮೂರಾಗ ಯಾರು ಹಿಂಗೆ ಸೀರೆ ಮಾರರಿಲ್ಲ. ಅದಕ್ಕೆ ನಾನು ಎತ್ತಗೆ ಸೀರೆ ಮಾರೋಣ ಅಂತಂದು ಹಿಂಗೆ ಮಾತಾಡ್ಕೊಂಡೆ. ಇದನ್ನ ನಮ್ಮೂರಾಗೆ ನಮ್ಮ ಅಕ್ಕ ಏನು ಹೇಳಿದ್ಲು, ಅವಳು ಮಾಡ್ತದಾಳಂತ ಅವ್ರ ಊರಾಗೆ. ಹಂಗಾಗಿ ಚೆನ್ನಾಗಕತ್ ಕಣೆ ವ್ಯಾಪಾರ. ಊರಾಗೆ ಯಾವುದು ಸೀರೆ ಮಾರರು ಇಲ್ಲ ಅಂತೀಯ, ನೀನೇ ಹಾಕ್ಬಿಡು, ಒಂದು ಇಟ್ಟು ಬಂಡವಾಳ ಕೊಡ್ತೀನಿ, ಆಮೇಲೆ ಕೊಡುವಂತ ವ್ಯಾಪಾರ ಆದ್ಮೇಲೆ ಅಂತ ಅಂದ್ಲು. ಮತ್ತು ಅವಳು ಮಾಡೋಕ್ಕೆ ಸಾಥ್ ಕೊಟ್ಮೇಲೆ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಕಣಜ್ಜಿ. ಅದಕ್ಕೆ ಹೆಂಗಿದ್ರು ಹಬ್ಬ ಬೇರೆ ಬಂದ್ಬಿಟ್ವಾ, ಹಬ್ಬಗಳು ಇನ್ನೇನು ಶುರು ಅಲ್ಲ. ಅದಕ್ಕೆ ವರಮಹಾಲಕ್ಷ್ಮಿಯಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಸೀರೆನ ತರಿಸ್ದೆ ಕಣಜ್ಜಿ. ಎಲ್ಲ ನಮ್ಮ ಅಕ್ಕನೇ ಅವಳು ತರಿಸ್ತಾಳಲ್ಲ, ನನಗೂ ಹಂಗೆ ತರಿಸ್ಕೊಡ್ತಾಳೆ. ಹಂಗಾಗಿ ವ್ಯಾಪಾರ ಶುರು ಮಾಡ್ಕೊಂಡಿ ನೋಡು. ಹೆಣ್ಮಕ್ಳು ಹಿಂಗೆ ಏನಾದ್ರೂ ಒಂದು ವ್ಯಾಪಾರದಾಗ ಇರಬೇಕು. ಮನೆಗೆ ಯಾವಾಗ್ಲೂ ಮಾಡಿದ್ದೆ ಬದುಕು ಮಾಡ್ಕೊಂತ ಇದ್ರೆ ಏನ್ ಸಿಗ್ತತಿ. ಹಿಂಗೇನಾರ ಒಂದು ಕೈಗೊಂದು 4 ಕಾಸು ಮಾಡ್ಕೋಬೇಕು. ಹಿಂಗ್ ವ್ಯಾಪಾರಗಳು ಮಾಡ್ಬಿಟ್ಟು ಒಳ್ಳೇದಾತ್ ಬಿಡು. ಯೋನ ಕಣಜ್ಜಿ, ಮಾಡ ಅಂತೆ ಮಾಡಿದೀನಿ, ಲಾಭ ನಷ್ಟನ ಗೊತ್ತಿಲ್ಲ, ವ್ಯಾಪಾರ ಅಂತ ಶುರು ಮಾಡಿದೀನಿ. ನೋಡೋಣ ಏನಕತಿ, ಎಲ್ಲ ದೇವ್ರಿಚ್ಛೆ. ಚೆನ್ನಾಗತ್ತ. ಒಳ್ಳೆ ದಿನದಾಗಿ ಶುರು ಮಾಡಿದೀಯ. ಈಗ ಹಬ್ಬಗಳು ಅಂದ್ಮೇಲೆ ಮತ್ತೆ ಜನ ಬಟ್ಟೆ ತಗೋಣವ್ರಿಗೆ ಇದ್ದೇ ಇರ್ತಾರೆ. ಇನ್ನು ವರಮಹಾಲಕ್ಷ್ಮಿಗ ಎಲ್ಲರೂ ಸೀರೆ ತಗೋಣವ್ರು ಇದ್ದೇ ಇರ್ತಾರೆ. ಊರೆಲ್ಲ ಹಬ್ಬ ಮಾಡ್ತತೆ ಅಂದ್ಮೇಲೆ ಇನ್ನೇನು ಸಿಟಿಗೆ ಹೋಗಿ ಯಾರು ತರಕ್ ಹೋಗಿಲ್ಲ. ಇಲ್ಲಿ ಹತ್ರನೇ ಐತೆ ಅಂತಂದು ತಗಂತಾರೆ, ಎಲ್ಲರೂ ತಗಂತಾರ. ಚೆನ್ನಾಗಿ ಹಾಕತ್ ವ್ಯಾಪಾರ. ಯೋನ ಕಣಜ್ಜಿ, ನಿಮ್ ಬಾಯಾರಿಕೆಯಿಂದ ಹಂಗಾದ್ರೆ ಸಾಕು. ಅಕ್ಕ ತಗ. ನಾವು ಸೀರೆ ನೋಡೋಣ ಅಂತ ಬಂದ್ವಿ. ಹೆಂಗೆ ಯಾವ್ಯಾವ ಸೀರೆ ಏನೇನ್ ರೇಟ್ ಮಾಡ್ತಿದೀಯಾ ಅಂತ ಕೇಳೋಣ, ನೋಡೋಣ. ಏನು ತಗೊಳ್ಳೋದಿದ್ರೆ ತಗೊಳ್ಳೋಣ ಅಂತ ಬಂದೇವ. ಮತ್ ತೋರಿಸ್ತೀಯ? ಅಯ್ಯೋ ಯೋನಜ್ಜಿ, ಹಂಗಂತೀಯ? ಸೀರೆ ಮತ್ ವ್ಯಾಪಾರಕ್ಕೆ ಇಟ್ಟಿದ್ದೀನಿ ಅಂದ್ಮೇಲೆ ತೋರಿಸ್ತಾ ಇರ್ತೀನ. ಅದು ನೀನೇ ಬಂದಿದೀಯಾ ತೋರ್ಸು ಅಂತಂದು. ಬಾಬಾ ತೋರಿಸ್ತೀನಿ ಬಾ, ನಿಂಗೆ ಎಂತ ಸೀರೆ ಬೇಕು ನಿನಗೆ ಕೈ ಎಟ್ಕ ಬೆಲೆಯಲ್ಲೇ ಕೊಡ್ತೀನಿ ಬಾ. ಚಂದಗದ ಸೀರೆಗಳು ಕಡಿಮೆ ರೇಟಿಗೂ ಕೊಡ್ತಾ ಇದ್ದೀನಿ, ಜಾಸ್ತಿ ರೇಟ್ನೇವು ಇದಾವೆ. ನಿನಗೆ ಯಾವುದು ಸೂಟ್ ಆಕತ್ತ ತಗೊಳಂತಿ. ಬಾಬಾ ನೋಡ್ ಬರ್ರಿ. ಅರೇ ಗಿರ್ಜಿಂದು ಅಕ್ಕ, ನಮ್ದಕ್ಕೆ ಹೊಸದುಗೆ ಡಿಸೈನ್ಗೆ ಬಂದಿದ್ರೆ ತೋರಿಸಿ. ಸೀರೆಗೆ ತುಂಬಾ ಚೆನ್ನಾಗಿ ಕಲರ್ಗೆ ಇರೋ ಸೀರೆಗೆ ತೋರಿಸಿ. ಆತ್ ಕಣೆ ಪಾತಿ, ತೋರ್ಸ್ತೀನಿ ಬಾ. ನಿನ್ಗೆ ಎಂತದ್ ಬೇಕಾ ಅಂತದೇ ತಗೊಂಡ್ವಂತ್ರಿ. ತಡ್ರಿ, ಚಾಪೆ ತಗೊಂಬರ್ತೀನಿ, ಕೂತ್ಕೊಳ್ಳುವಂತ್ರಿ. ಇರ್ಲಿ ಬಾರಿ ಅಮ್ಮಯ್ಯ, ಚಾಪೆನೆ ಬೇಡ ಏನು ಬೇಡ, ನೆಲ ತಣ್ಣಗೈತೆ, ಇಲ್ಲೇ ಕುತ್ಕೊಂತೀವಿ. ಬಾ ತೋರ್ಸ್ ಬಾ. ಇರಜ್ಜಿ, ಚಾಪೆ ತರ್ತೀನಿ, ಹೆಂಗ್ ಕುತ್ಕೊಂತೀನಿ ಆದ್ಮೇಲೆ. ಅಯ್ಯೋ ಏನಾಗಲ್ಲ ಬಾರಿ ಅಮ್ಮಯ್ಯ. ಅಜ್ಜಿ ನೋಡಜ್ಜಿ, ನಿನ್ಗೆ ಯಾವ ತರ ಸೀರೆ ಬೇಕು? ಅಲ್ಲಿ ಮೇಲಿರೋವೆಲ್ಲ 1000 ರೂಪಾಯಿ ಸೀರೆಗಳು, ಆ ಕಡೆ ಇರೋವೆಲ್ಲ 2000 ರೂಪಾಯಿ ಸೀರೆಗಳು, ಇನ್ ಕೆಳಗಿರೋವೆಲ್ಲ 800 ರೂಪಾಯಿ, 700 ರೂಪಾಯಿ, 500 ರೂಪಾಯಿ ಸೀರೆಗಳು. ನಿಂಗೆ ಯಾವ ಕಡೆ ರೇಟ್ನ ತೋರಿಸುವಂತಿ ಆ ರೇಟ್ನ ತೋರಿಸ್ತೀನಿ ಕಣಜ್ಜಿ. ನನಗೊಂದು 1000 ರೂಪಾಯಿ ಒಳಗಿನವ ತೋರ್ಸವ. ಅವೇ ಸಾಕು. ಮತ್ತೆ ನಿನಗೆ? ಅರೆ ಗಿರ್ಜಿಂದು ಅಕ್ಕ, ನಮ್ದುಕ್ಕಿ ಅಷ್ಟೇ, ನಮ್ದುಕ್ಕಿ 1000 ರೂಪಾಯಿಗೆ ಸೀರೆಗೆ ತೋರಿಸಿ. ಗಿರ್ಜಿ, ಹಂಗೆ ನನಗೂ 500 ರೂಪಾಯಿ ಸೀರೆ ತೋರ್ಸು. ಓ ಬಾರಿ ಲಕ್ಷ್ಮಿ, ನೀನು ಬಂದ್ಯಾ? ಬಾಬಾ, ಎಲ್ರು ಒಂದೇ ಕಿತ ಎಲ್ರಿಗೂ ತೋರಿಸಿದ್ರ ಅಕ್ಕತ್ತಿ. ಹೆಂಗ ಬಂದದ್ ಪಾಡತ್ ಬಾ. ಮತ್ತಿನ್ನೇನ್ ಸೀರೆ ತಾರಕ್ಕೆ ಪಟ್ನಕ್ಕೆ ಹೋಗನೆ. ಅತೆಗೆ ನಿಂತವೆ
ಚೆನ್ನಾಗಿರೋದು ಯಾವ್ದಾರ ತಗೋಣ ಅಂತ ಬಂದೆ. ಅಲ್ಲಿಗೂ ನಮ್ಮ ಅಯ್ಯಪ್ಪ 500 ರೂಪಾಯಿ ಸೀರೆನೇ ತಗೋಬೇಕು ಅಷ್ಟೇ, ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಆಗಂಗಿಲ್ಲ ಕಡಿಮೆನೂ ಆಗಂಗಿಲ್ಲ ಅಂತ ಹೇಳ್ಬಿಡ್ತಾ. ಅದಕ್ಕೆ ಮತ್ತೆ ನಿಂತವ 500 ರೂಪಾಯಿ ಸಿಗ್ತವೆ ಅಂತ ಬಂದೆ. ನನಗೊಂದು 500 ರೂಪಾಯಿ ಸೀರೆ ತೋರ್ಸವ. ಅದಕ್ಕೆ ಜಾಸ್ತಿ ನನ್ನ ಹತ್ರ ದುಡ್ಡು ಇಲ್ಲ ತಗೊಳಕ್ಕೆ, ಅದ್ರಲ್ಲೇ ಚೆನ್ನಾಗಿರೋ ತೋರ್ಸು. ಅಯ್ಯೋ 500 ರೂಪಾಯಿಗೂ ಭಾರಿ ಸಂದಾಗಿರೋ ಸೀರೆಗಳು ಅದ ಕಣೆ. ಯಾವ 1000 ರೂಪಾಯಿ ರೇಷ್ಮೆ ಸೀರೆಗೂ ಕಡಿಮೆ ಇಲ್ಲ, ಹಂಗದವೆ. ಬಾ ತೋರಿಸ್ತೀನಿ, ಕುತ್ಕ ಬಾ. ತೋರ್ಸವ. ಏನ್ ಗುಂಡಜ್ಜಿ ಸೀರೆ ತಗೊಳಕ್ ಬಂದ್ರ? ಮತ್ತೆ ಗಿರ್ಜಿ ಸೀರೆ ವ್ಯಾಪಾರ ಶುರು ಮಾಡಿದಾಳೆ ಅಂದ್ರ ಮತ್ ಸೀರೆಗಳು ಹೆಂಗದವೆ ಚೆನ್ನಾಗಿದೆ ತಗೋಣ ಅಂತ ಬಂದೆ ನಾನು. ಕಣಜ್ಜಿ, ಎಲ್ರು ಹೇಳಿದ್ರು ಗಿರ್ಜಿ ಹತ್ರ ಸೀರೆ ಚೆನ್ನಾಗದವಿ ಅಂದ್ರೆ ತಗೊಂಡ್ರಲ್ಲ, ಅದಕ್ಕೆ ನಾನು ಅತ್ತಗಿಲ್ಲ ತಗೋಣ ಅಂತ ಬಂದೆ. ಪಾಡಕ್ ತಗ. ತೋರ್ಸು ಗಿರ್ಜಿ, ತೋರ್ಸ್. ಗುಂಡಜ್ಜಿ ಪಾತಿ, ಇವು 1000 ರೂಪಾಯಿ ಸೀರೆಗಳು ನೋಡ್ರಿ, ನಿಮ್ಗೆ ಯಾವ್ದು ಬೇಕು ಹಾಕೊಡ್ರಿ. ಬಟ್ಟೆ ಮಾತ್ರ ಭಾರಿ ಚೆನ್ನಾಗೈತಿ, ಸಿಲ್ಕ್ ಸ್ಯಾರಿ. ಇವನ್ ಸ್ಮೂತ್ ಆಗ ನರಿಗೆ ಕುತ್ಕಂತ ಗೊತ್ತಂಗಯ್ಯ, ತೊಟ್ರೆ ಆ ಕಡೆ ಈ ಕಡೆ ಅಲ್ಲಾಡಲ್ ನೋಡ್, ಹಂಗ್ ಕುತ್ಕಂತ ನರಿಗೆಗಳು ಹಂಗೈತ್ ಸೀರೆ. ನೋಡ್ರಿ. ಅರೆ ಹೌದಾ ಗಿರ್ಜಿಂದು ಅಕ್ಕ, ಸೀರೆಗೆ ತುಂಬಾ ಚೆನ್ನಾಗೇ ಇದೆ, ಕಲರ್ಗೆ ಇದೆ. ನಮ್ದಕ್ಕೆ ತುಂಬಾ ಇಷ್ಟಾಗೆ ಆಯ್ತು. ನಮ್ದಕ್ಕೆ ಈ ಸೀರೆಯಲ್ಲಿ ಕಲರ್ಗೆ ತಗೊಂತೀವಿ, ನಮ್ಗೆ ಇಷ್ಟಾಗೆ ಆಗಿದೆ. ನಿಮ್ಗೆ ಯಾವ್ದು ಬೇಕೋ ಹಾಕ್ಕೊಳ್ರಿ. ಲಕ್ಷ್ಮಿ, ಇವೇ ನೋಡು 500 ರೂಪಾಯಿ ಸೀರೆಗಳು. 500 ರೂಪಾಯಿ ಸೀರೆಗಳು ಅನ್ನಂಗೆ ಅಲ್ಲವು, 1000 ರೂಪಾಯಿ ಸೀರೆ ಇದ್ದಂಗೆ ಅದಾವೆ. ನೋಡಿ ಎಂತ ಚೆನ್ನಾಗದೇವೆ ಅಂತಂದು. ಯಾವ್ದು ಬೇಕಾದ್ರೂ ತಗ. ಒಂದು 500, ಒಂದು 600 ಐತಿ, ಒಂದು 700 ಐತಿ. ಇನ್ನುಳ್ದವೆಲ್ಲ 500 ತಗ. ಚೆನ್ನಾಗದ ನೋಡಿ ಸೀರೆಗಳು. ಮತ್ತು ನೀನು ಮಾರ್ಕೆಟಿಗೆ ಅಲ್ಲಿ ಸಿಟಿಗೆ ಹೋಗಿ ತಗೊಂಬರ್ತೀನಿ ಅಂತ ಅಂದ್ರು ಇಂಥ ಸೀರೆ ಸಿಗಕ್ಕಿಲ್ಲ, ಅಂತ ಚೆನ್ನಾಗದವೆ. 500 ರೂಪಾಯಿಗೆ ಇಂಥ ಸೀರೆ ಯಾರು ಕೊಡಕ್ಕಿಲ್ಲ. ತಗಳೆ ಆತ್ಕ. ಒಂದು 2-3 ತಗ. ಗಿರ್ಜಿ ತಗಂತೀನಿ. 2-3 ಎಲ್ಲ ತಗೋಣಕ್ ಹಾಕಿಲ್ಲ, ಯಾವ್ದಾದ್ರು ಒಂದು ಚೆನ್ನಾಗಿರೋದು ಆತ್ಕಂತ. ಸರಿ, ನಿನ್ಗೆ ಯಾವ್ದು ಇಷ್ಟ ಆಕತ್ತ ಅದನ್ನೇ ತಗ. ಅರೆ ಗುಂಡದಿಕ್ಕೆ ಅಜ್ಜಿ, ಈ ಸೀರೆಗೆ ನೋಡಿ ಹೇಗೆ ಇದೆ. ಅರೆ ವಾ, ಈ ಸೀರೆಗೆ ನಮ್ದಕ್ಕೆ ತುಂಬಾ ಇಷ್ಟ ಆಯ್ತು. ನಮ್ದಕ್ಕೆ ಇದೇ ಸೀರೆಗೆ ತಗೋತೀವಿ. ಕಣಪತಿ, ಭಾರಿ ಚೆನ್ನಾಗದ ಸೀರೆ. ಗಿರ್ಜಿ ಹೇಳ್ದಂಗೆ ಎಂತ ಸಂದಗೆ ಮೆತ್ತಗದ ನೋಡು. ಮೈ ಮೇಲೆ ಉಟ್ಟೆ ಇಲ್ಲೇನಪ್ಪ ಸೀರೆ ಅಂತ ಅನ್ಸ್ಬೇಕು, ಹಂಗದ ನೋಡು. ಇಂಥ ಸೀರೆನ ಉಡ್ಬೇಕು, ಮೆತ್ತಗೆ ಮೈ ಉಟ್ರೆ ಚಂದ ಇರ್ಬೇಕು ಹಂಗೆ. ಭಾಳ ಚೆನ್ನಾಗದ ನೋಡು. ನಮ್ಮ ಅಕ್ಕಿನುವ ಮೊನ್ನೆ ಯಾವ್ದೋ ಒಂದು ತಗೊಂಬಂದಿದ್ಲು, ಅವ್ರ ಊರಿಗೆ ಹೋಗಿದ್ಲಲ್ಲ, ಅಲ್ಲಿ ಅದ್ 7 ದಪ್ಪ ಇತ್ತು ಸೀರೆ. ಅಂದ್ರೆ ಅದ್ ಮೈ ಮೇಲೆ ಉಟ್ರೆ ಏನೋ ಒಂದು 2 kg 3 kg ಬಟ್ಟೆ ಹಾಕಿದೀವಿ ಏನೋ ಮೈ ಮೇಲೆ ಅನ್ನೋ ತರ ಹಂಗ ಹಾಕತ್ತು. ಈ ಸೀರೆಗಳು ನೋಡಿ ಹೆಂಗದವಿ. ಮುಟ್ ನೋಡಿದ್ರೆ ಹಂಗೆ ಹಂಗೆ ಮೈಗೆ ಹಾಕಿದ್ರೆ ಹಂಗೆ ಹೊತ್ತಿ ಹಂಗೆ ಮೃದು ಇದ್ದಂಗ ಅದಾವೆ. ಇಂಥ ಸೀರೆಗಳೇ ಬೇಕಾಗಿತ್ತು ನನಗೆ, ಚೆನ್ನಾಗದ ಸೀರೆಗಳು. ಅಜ್ಜಿ, ನಾನಂತ ಸೀರೆಗಳು ಯಾವ ತೋರಿಸಿಲ್ಲ. ಈಗ ಯಾರು ಈ ಭಾರ ಇರೋ ಸೀರೆಗಳು ಉಡೋದೇ ಇಲ್ಲ. ಮೈಗುಟ್ರೆ ಉಟ್ಟೆ ಇಲ್ಲ ಅನ್ಬೇಕು, ಆ ತರ ಭಾರ ಇಲ್ದಿರೋ ಸೀರೆ ಹುಡುಕ್ತಾರೆ. ಅದಕ್ಕೆ ಎಲ್ಲ ಅಂತ ಸೀರೆಗಳನ್ನೇ ತರಿಸಿದೀನಿ. ಪಾಡಕ್ ಬಿಡಿ ಗಿರ್ಜಿ, ಇಂಥ ಸೀರೆಗಳೇ ಮತ್ತೆ ಈಗಿನ ಕಾಲದಾಗ ಜನ ಕೇಳೋದು. ಅಯ್ಯೋ ನಾವು ಇವ್ರದಪ್ಪ ರೇಷ್ಮೆ ಸೀರೆಗಳು ಅಂತಂದು ಯಾವನಾರ ಬಿಸಿಲುಗಾಲದಾಗೆ ಸೆಕೆಗಾಲದಾಗೆ ಉಂಟೆ ಮೈ ಎಲ್ಲ ಉರಿ ಬಂದೋಕತಿ. ಇಂಥ ಸೀರೆಗಳದವಲ್ಲ ಎಷ್ಟು ಬೇಕಾದ್ರೂ ಉಡ್ಬೋದು. ಮ್ಯಾತ್ ಚೆನ್ನಾಗದ. ಕಣಜ್ಜಿ, 500 ರೂಪಾಯಿ ಸೀರೆ ಅಂತೆ ನೋಡಿ ಹೆಂಗದವೆ. 1000 ರೂಪಾಯಿ ಸೀರೆ ಇದ್ದಂಗ ಅದಾವೆ. ಕಣೆ ಲಕ್ಷ್ಮಿ, ಅದಕ್ಕೆ ಹೇಳಿದ್ದು ತಗ ಅಂತ ಹೇಳಿ. ಇಂಥ ಸೀರೆ ನೀನು ತರಕ್ ಹೋದ್ರೆ 1000 ರೂಪಾಯಿ ಹೇಳ್ತಾರೆ, 1000 ರೂಪಾಯಿನೂ ಹೇಳ್ತಾರೆ, 2000 ರೂಪಾಯಿನೂ ಹೇಳ್ತಾರೆ. ನಾನು 7 ರೇಟಿಗೆ ತರಿಸಿದಿನ 8 ರೇಟಿಗೆ ಕೊಡ್ತಾ ಇದ್ದೀನಿ. ಗಿರ್ಜಿ, ಮತ್ತೆ ಒಂದ್ 2 ಸೀರೆ ತಗಂತೀನಿ. ಈಗ ಒಂದು 500 ರೂಪಾಯಿ ಕೊಟ್ಟಿರ್ತೀನಿ, ಇನ್ನೊಂದು 500 ರೂಪಾಯಿ ಯಾವಾಗಾರ ಕೊಡ್ತೀನಿ, ಆತಾ? ಅಯ್ಯೋ, ಅದಕ್ಕೆ ನಾನು ತಗೊಳ್ಳೆ ಲಕ್ಷ್ಮಿ, ಕೊಡುವಂತೆ. ನಿಂಗೆ ಎಷ್ಟು ಬೇಕಾ ಅಷ್ಟೇ ತಗೊಂಡು ಹೋಗು, ದುಡ್ಡ ನಿಧಾನ ಕೊಡುವಂತೆ. ಊರಾಗೆ ಇರ್ತೀಯ ನೀನೇನು ಬೇರೆ ಊರಳ? ಬಿಡಪ್ಪ, ಉದ್ರೆ ಕೊಟ್ರಿ ಹಂಗೆ ಕೊಡದೆ ಇರಕ್ಕೆ ಅನ್ನಕ್ಕೆ. ಇದೇ ಊರಳೆಯ ಕೊಡಂತಗ ತಗೊಂಡು ಹೋಗು. ನಿನಗೆ ಯಾವಾಗ ಕೊಡ್ಬೇಕು ಅನ್ಸುತ್ತೋ ಅವಾಗೆ ಕೊಡಂತೆ. ಸರಿ ಕಡೆ ಗಿರ್ಜಿ, ಆಯ್ತು. 500 ರೂಪಾಯಿ ಕೊಟ್ಟೋಕ್ಕಂತಾಗ. ಇನ್ನು 500 ರೂಪಾಯಿನ ಇನ್ನೊಂದು ದಿನ ಯಾವತ್ತಾದ್ರೂ ಕೊಡ್ತೀನಿ. ಈ ಹಬ್ಬ ದಿನ ಹತ್ರ ಬಂದಾಗ ಕೊಡ್ತೀನಿ ತಗ. ಈ ಹಸಿರು ಸೀರೆ ಭಾಳ ಇಷ್ಟ ಆಗೈತೆ ನನಗೆ. ಆಮೇಲೆ ಈ ಕಡೆದು ಈ ನೇರ್ಲೆಹಣ್ಣಿನ ಸೀರೆನೂ ಭಾರಿ ಇಷ್ಟ ಆಗೈತಿ. ಇವೆರಡು ತಗಂತೀನಿ. ಸರಿ ಕಣೆ ಲಕ್ಷ್ಮಿ, ಈ ನೇರ್ಲೆಹಣ್ಣಿನ ಸೀರೆ ಬಂದ್ಬಿಟ್ಟು ಇದು 700 ರೂಪಾಯಿ ಕಣೆ, 500 ರೂಪಾಯಿ ಅಲ್ಲ. ಆ ಹಸಿರು ಸೀರೆ ಕೆಂಪು ಬಾರ್ಡ್ರದು 500 ರೂಪಾಯಿದು. ಈ ನೇರ್ಲೆಹಣ್ಣಿದು ಗೋಲ್ಡ್ ಬಾರ್ಡ್ರ್ ಐತಲ್ಲ, ಇದು 700 ರೂಪಾಯಿ ಕಣೆ. ಹೌದಾ? ಎರಡೂ 500 ರೂಪಾಯಿ ಮಾಡೇ ಕೊಡೆ. ಅದುವೆ ಆಟು ಕೊಡಲ್ಲ ಅಂತೀಯ ನನಗೋಸ್ಕರ. ಏನಾಗಕ್ಕಿರ್ತಾಗ 500 ಮಾಡಿಕೊಡು.
ಅಲ್ಕಣೆ ಲಕ್ಷ್ಮಿ, ಅವಳು ವ್ಯಾಪಾರ ಮಾಡ್ತದಳೆ, ಅವಳು ಏನು ಸೀರೆ ನೇಯ್ದು ಬಿಟ್ಟ ಮಾಡ್ತದಳೆ, ಅವಳನ್ನು ಕೊಂಡ್ಕೊಂಬಂದೆ ತಾನೆ ಮಾರಾಟ ಮಾಡ್ತಿರೋದು. ಮತ್ತ ಅವಳು 100 ರೂಪಾಯಿ 200 ರೂಪಾಯಿದಾಗೆ ಉಳಿಯೋದು. ನೀನು ಅದನ್ನು ಬಿಟ್ಬಿಟ್ಟು 500 ರೂಪಾಯಿ ಮಾಡ್ಕೊಡಿ ಅಂತ ಕೇಳಿದ್ರೆ ಪಾಪ ಹೆಂಗ್ ಕೊಡ್ತಾಳೆ ಅಕ್ಕಿ? ಅಯ್ಯೋ ಅಜ್ಜಿ, ನಾನೇನು ಅವಳಿಗೇನು ಫ್ರೀಯಾಗಿ ಕೊಡು ಅಂತ ಕೇಳಲಿಲ್ಲ, 500 ರೂಪಾಯಿ ಮಾಡ್ಕೊಡು ಅಂತ ಕೇಳಿದೆ. ಯಾಕಾಗ್ವಲ್ತಾಗ ಅವಳು ಮಾರಾಟ ಮತ್ತು ಮಾಡೋಳು, ನನಗೂ ಅರ್ಥಕತೆ. 600 ರೂಪಾಯಿ ಒಂದು ಕೊಡೋತ್ತಾಗ ಹೋಗ್ಲಿ, ಆ ಸೀರೆನ 600 ರೂಪಾಯಿ ಕೊಡ್ತೀನಿ ತಗ. ಸರ್ ಕಣೆ ಲಕ್ಷ್ಮಿ, 600 ರೂಪಾಯಿ ಏನು ಬೇಡ, ನಿನ್ಗೋಸ್ಕರ 500 ರೂಪಾಯಿನೇ ಮಾಡ್ಕೊಡ್ತೀನಿ ತಗ. ಎರಡುವೇ 500 ರೂಪಾಯಿನೇ ತಗ. ಈಗ 500 ರೂಪಾಯಿ ಕೊಡ್ತೀನಿ, ಇನ್ನೊಂದು 500 ರೂಪಾಯಿ ಯಾವಾಗಾರ ಕೊಡುವಂತಾಗ. ತಗೊಂಡಿದೀಯಾ? ಯಾಕೆ ಒಂದ್ರಲ್ಲಿ ಹೋಗತ್ತೆ, ಒಂದ್ರಲ್ಲಿ ಬರ್ತತೆ. ಮತ್ತೆ ಹತ್ರವಾಗಿರೋರಿಗೆ ಮತ್ತೆ ಹೆಚ್ಚು ಕಡಿಮೆ ಕೊಡ್ಬೇಕಾಕತ್ತೆ. ಇವನು ಹಾಕಿಲ್ ತಗ, 500 ರೂಪಾಯಿ ಮಾಡ್ಕೊಡ್ತೀನಿ ತಗ. ಅಯ್ಯೋ ಗಿರ್ಜಿ, ನಿನಗೆ ಲಾಸ್ ಆಗೋದಾದ್ರೆ ಬೇಡ, ಸುಮ್ಮನೆ ಯಾಕೆ 600 ರೂಪಾಯಿ ಕೊಡ್ತೀನಿ ತಗ. ಹಂಗೆ ನಿಲ್ತಾಗ ಲಕ್ಷ್ಮಿ, ಈ ತರ ಬಂಡಲ್ ತರಿಸ್ತೀವಲ್ಲ, ಹಂಗೆ 1ರಲ್ಲಿ 2ರಲ್ಲಿ ಹೆಚ್ಚು ಕಡಿಮೆ ಒಕ್ಕತ್ತೆ ಬರ್ತತೆ. ಏನು ಆಗಕ್ಕಿಲ್ ತಗ, 500 ರೂಪಾಯಿನೇ ಕೊಡುವಂತ ಬಿಡು. ನೋಡು ಗಿರ್ಜಿದು ಎಂತ ಧಾರಾಳ ಮನ್ಸು ಅಂತಂದು, ಹತ್ರದವರಿಗೆ ಹೆಚ್ಚು ಕಡಿಮೆ ಮಾಡ್ದಂಗೆ ಅವ್ರು ಕೇಳಿದ ರೇಟಿಗೆ ಕೊಡ್ತದಾಳೆ. ಕಣಜ್ಜಿ, ಗಿರ್ಜಿ ತುಂಬಾ ಒಳ್ಳೆಳು, ಆಕೆಗೆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ಲಿ. ನಿಮ್ಮ ಬಾಯಾರಿಕೆ ಆಶೀರ್ವಾದ ಇದ್ರೆ ಆಗ್ಲಿ ತಗ. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಾದ್ರೆ ಸಾಕು. ಅಕ್ಕ ತಗಳೆ ಅಮ್ಮಯ್ಯ, ಒಳ್ಳೆ ಮನ್ಸಿಂದ ಶುರು ಮಾಡಿದೀಯಾ, ಚೆನ್ನಾಗಿ ಅಕ್ಕ ತಗ. ನಿನ್ನಂತ ಧಾರಾಳ ಮನ್ಸಿನಳಿಗೆ ಯಾವತ್ತು ದೇವರು ಮೋಸ ಮಾಡಕ್ಕಿಲ್ಲ. ನೀನ್ ಏನೋ ಒಂದು ಬಂಡವಾಳ ಹಾಕಿ ಇಂಥ ಏನೋ ಒಂದು ಮಾಡ್ಬೇಕು ಕೆಲಸ ಅಂತಂದು ಶುರು ಮಾಡಿದೀಯಾ, ಆ ದೇವರು ಕೈ ಬಿಡಲ್ತ ಚೆನ್ನಾಗಿ ನಡೆಸ್ಕೊಡ್ತಾನೆ. ನಮ್ಮವ್ವ ತಾಯಿ ಚಾಮುಂಡೇಶ್ವರಿನ ನೆಂದು ಬಿಟ್ಟು ವ್ಯಾಪಾರನ ಮಾಡು. ಅಮ್ಮವ್ವ ತಾಯಿ ಕಾಪಾಡ್ತಾಳೆ. ಕಣಜ್ಜಿ, ಅದನ್ನೇ ಮಾಡ್ತಾ ಇದೀನಿ. ಹೆಂಗ ಹಾಕಿದ್ ಬಂಡವಾಳ ಬಂದ್ರೆ ಸಾಕತ್ತಾಗಿ. ನಮ್ಮ ಅಕ್ಕನ ಹತ್ರ ಬೇರೆ ಇಸ್ಕೊಂಡ್ಬಿಟ್ಟಿದಿನ, ಮತ್ತೆ ಅಕ್ಕಿ ಕೊಡ್ಬೇಕಲ್ಲ. ಪಾಪ ಅಕ್ಕಿ ಕೊಟ್ಟುದರ ಹಿಂತಿರುಗ್ಸೋವಷ್ಟು ಬಂದ್ರೆ ಸಾಕಪ್ಪ ಅಂತ ಅಂತೀನಿ. ಬರ್ತದ ತಗ. ಅರೆ ಗಿರ್ಜಿಂದು ಅಕ್ಕ, ನಮ್ದುಗೆ ಸೀರೆಗೆ ತಗೊಂತಾ ಇದೀವಿ. ನಮ್ದುಗೆ ಈ ಪರ್ಪಲ್ಗೆ ಮತ್ತು ಈ ಗ್ರೀನ್ ಸೀರೆಗೆ ತುಂಬಾ ಇಷ್ಟ ಆಗಿದೆ. ಈ 2 ಸೀರೆಗೆ ತಗೋತೀವಿ. ಸರ್ಕಣ್ ಪಾತಿ ತಗ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗ. ನೋಡು, ಪಾತಿ ಇಲ್ಲೇ 2,000 ರೂಪಾಯಿ ವ್ಯಾಪಾರ ಮಾಡಿದ್ವಿ. ಮತ್ತಿನ್ ಗಿರ್ಜಿ 1,000 ರೂಪಾಯಿ ವ್ಯಾಪಾರ ಮಾಡಿದ್ವಿ. 3,000 ರೂಪಾಯಿ ವ್ಯಾಪಾರ ಆಯ್ತು. ನಾನು 1,000 ರೂಪಾಯಿ ಸೀರೆ ತಗಂತೀನಿ, 4,000 ರೂಪಾಯಿ ವ್ಯಾಪಾರ. ನೋಡು, ಹಿಂಗೆ ವ್ಯಾಪಾರ ಒಳ್ಳೆತನ ಇದ್ರೆ ಚೆನ್ನಾಗಿ ಆಗಿ ಆಗತ್ತಾಗ. ಏನೋ ಕಣಜಿ, ನಿಮ್ ಬಾಯಿ ಅರಿಕೆಯಿಂದ ಹಂಗೆ ಆಗ್ಲಿ ತಗ. ತಗೊಳ್ರಿ, ನಿಮ್ಗೆ ಯಾವ ಸೀರೆ ಬೇಕು ತಗೊಳ್ರಿ. ಇನ್ನು ಏನಾರು ಬೇರೆ ಸೀರೆ ತಗೋ ತೋರ್ಸನೇನಜ್ಜಿ? ಬ್ಯಾಡ್ ಬಿಡು, ಇವೇ ಚೆನ್ನಾಗದ. ಸರ್ ಕಣಜ್ಜಿ. ಅತಿ ನೋಡ್ಕೇಳೆ, ಇನ್ನೊಂದ್ ಕಿತ್ತ ನೋಡ್ಕೆ ಯಾವ್ದು ಬೇಕು ಅಂತಂದು. ಅಜ್ಜಿ, ನಮ್ದಕ್ಕೆ ತಿರ್ಗಾ ಮುರ್ಗಾಗೆ ನೋಡಿದ್ದು ಆಯ್ತು. ಈಗ 2 ಸೀರೆಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ಅದನ್ನೇ ತಗೊಳ್ಳೋದು.